ಒಮ್ಮೆ ಒಂದು ಸುಂದರವಾದ ಹಳ್ಳಿಯಲ್ಲೊಬ್ಬ ಪುಟ್ಟ ಹುಡುಗನಿದ್ದ. ಅವನ ಹೆಸರು ನಯನ. ಅವನಿಗೆ ಹಕ್ಕಿಗಳನ್ನು ಬಹಳ ಇಷ್ಟ. ಹಳ್ಳಿಯ ಸುತ್ತಲಿನ ಮರಗಳಲ್ಲಿ ಹಲವು ಬಗೆಗಳ ಹಕ್ಕಿಗಳು ಇರುತ್ತವೆ. ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಮನೆಯ ಪಕ್ಕದ ತೆಂಗಿನ ಮರದಲ್ಲಿ ಕೂತು ಕೂಗುವ ಹಕ್ಕಿಗಳ ಜತೆ ಮಾತಾಡುತ್ತಿದ್ದ. ಒಮ್ಮೆ ನಯನ ಹಳ್ಳಿಯ ತೋಟದಲ್ಲಿ ಆಟವಾಡುತ್ತಿದ್ದ. ಅಲ್ಲಿ ಒಂದು ಚಿಕ್ಕ ಹಕ್ಕಿ ನೆಲದಲ್ಲಿ ಬಿದ್ದಿತ್ತು. ಅದು ತನ್ನ ರೆಕ್ಕೆಯ ಗಾಯದಿಂದ ಏಳಲಾಗುತ್ತಿರಲಿಲ್ಲ. ನಯನ ದಯೆಯಿಂದ ಹಕ್ಕಿಯನ್ನು ಎತ್ತಿಕೊಂಡು ಅವನು ತುಂಬಾ ವೇಗವಾಗಿ ಮನೆಗೆ ಓಡುತ್ತಿದ್ದಾನೆ. ಅವನ ತಾಯಿ ಹಕ್ಕಿಯನ್ನು ನೋಡಿದಳು ಮತ್ತು ಅದಕ್ಕೆ ಸ್ವಲ್ಪ ಆಹಾರ ಕೊಟ್ಟಳು. ನಯನ ಹಕ್ಕಿಯನ್ನು ದಿನವಿಡೀ ನೋಡಿಕೊಳ್ಳುತ್ತಿದ್ದ. ಕೆಲವೇ ದಿನಗಳಲ್ಲಿ ಹಕ್ಕಿಯ ಗಾಯ ಚೇತರಿಸಿಕೊಂಡಿತು. ಅದು ಪುಟಿದೇಳಿ ಮರದ ಕೊಂಬೆ ಮೇಲೆ ಹಾರಿತು. ಹಕ್ಕಿ ಹಿಗ್ಗಿ ಹಾಡಿದಂತೆ ಆಗಿತ್ತು. ಅದು ನೆರೆದರೆ ತನ್ನ ಸ್ನೇಹಿತರಿಗೆ ನಯನನ ಕುರಿತಾಗಿ ಹೇಳಿದಂತಿತ್ತು. ಆ ದಿನದಿಂದ ಹಕ್ಕಿಗಳು ಪ್ರತಿದಿನ ನಯನನ ಮನೆಗೆ ಬಂದು ಅವನೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದವು. ನಯನ ಅವರಿಗಾಗಿ ಅಕ್ಕಿ ಮತ್ತು ಜೋಳದ ಕಾಳುಗಳನ್ನು ಇಡುತ್ತಿದ್ದ. ಹಕ್ಕಿಗಳು ಗೂಳು ಹಾಕುತ್ತಾ ತಿನ್ನುತ್ತಿದ್ದವು. ನಯನನ ಮನೆಯಲ್ಲಿ ಮಡಿಲಲ್ಲಿ ಕುಳಿತಂತೆ ಹಕ್ಕಿಗಳು ಇರುತ್ತಿದ್ದವು. ಅವನ ತಾಯಿಗೆ ಇದನ್ನು ನೋಡಿ ಸಂತೋಷವಾಗಿತ್ತು. ಅವಳು ಕೂಡ ಹಕ್ಕಿಗಳಿಗೆ ನೀರು ಇಡುವಂತೆ ನಯನನಿಗೆ ಹೇಳಿದರು. ಹೀಗಾಗಿ ಹಕ್ಕಿಗಳು ನಯನನನ್ನು ಪ್ರೀತಿಯಿಂದ ಸ್ಮರಿಸುತ್ತಾ ಅವನ ಸುತ್ತಲೂ ಇರಲು. ನಯನನ ಸ್ನೇಹ ಹಕ್ಕಿಗಳೊಂದಿಗೆ ಹೆಚ್ಚಾಗಿದಂತೆ ಇಡೀ ಹಳ್ಳಿಯವರು ಇದನ್ನು ಗಮನಿಸಿದರು. ಅವರು ಕೂಡ ತಮ್ಮ ಮನೆಯ ಮುಂದೆ ಹಕ್ಕಿಗಳಿಗೆ ಕಾಳು ಇಡಲು ಪ್ರಾರಂಭಿಸಿದರು. ಇದರಿಂದಾಗಿ ಹಳ್ಳಿಯಲ್ಲಿ ಹಲವಾರು ಬಗೆಗಳ ಹಕ್ಕಿಗಳು ನೆಲೆ ಮಾಡತೊಡಗಿದವು. ಒಂದು ದಿನ ಹಳ್ಳಿ ಜನರು ಒಂದು ದೊಡ್ಡ ಹಬ್ಬ ಆಚರಿಸಲು ನಿರ್ಧರಿಸಿದರು. ಆದರೆ ಆ ದಿನ ನಸುಕಿನಲ್ಲಿ ಭಾರೀ ಗಾಳಿ ಮತ್ತು ಮಳೆಯು ಬಂದು ಹಬ್ಬದ ವ್ಯವಸ್ಥೆ ಹಾಳಾಗಿಸಿತು. ಹಳ್ಳಿಯ ಜನರು ಬೇಸರಪಟ್ಟರು. ಆದರೆ ನಯನನ ಹಕ್ಕಿಗಳು ಮಳೆಯಾದ ಬಳಿಕ ಆಕಾಶದಲ್ಲಿ ಹಾರಾಡಿದವು ಮತ್ತು ಸುಂದರ ಹಾಡು ಹಾಡಿದವು. ಅದರಿಂದ ಹಬ್ಬದ ವಾತಾವರಣ ಮತ್ತೆ ಉಲ್ಲಾಸಮಯವಾಯಿತು. ನಯನನ ಹಕ್ಕಿಗಳ ಜೊತೆಗಿನ ಸ್ನೇಹವೆಲ್ಲರಿಗೂ ಪಾಠವಾಯಿತು. ಪ್ರಕೃತಿಯ ಜೊತೆಗೆ ಸ್ನೇಹ ಬೆಳೆಸುವುದು ಶ್ರೇಷ್ಠ ಎಂಬುದನ್ನು. ಹಕ್ಕಿಗಳಿಗೆ ನಾವು ಆಹಾರ ಮತ್ತು ನೀರು ನೀಡಿದರೆ ಅವರು ನಮ್ಮ ಪರಿಸರದ ಭಾಗವಾಗುತ್ತಾರೆ. ಹಕ್ಕಿಗಳು ಮಾತ್ರವಲ್ಲ, ಪ್ರಾಣಿಗಳು, ಮರಗಳು ಎಲ್ಲವೂ ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳು. ನಯನ ಮತ್ತು ಹಕ್ಕಿಗಳ ಸ್ನೇಹ ಹಳ್ಳಿಯ ಜನರ ಹೃದಯವನ್ನು ಗೆದ್ದಿತ್ತು. ಹಕ್ಕಿಗಳೊಂದಿಗೆ ಸ್ನೇಹ ಬೆಳೆಸಿದ ನಯನ ಈ ಪ್ರೀತಿಯ ನಂಟು ಇಡೀ ಹಳ್ಳಿಗೆ ಹರಡಿಸಿದನು. ಈ ಕಥೆಯ ಮೂಲಕ ನಮಗೆ ಪ್ರಕೃತಿಯನ್ನು ಪ್ರೀತಿಸುವ ಪಾಠ ದೊರಕುತ್ತದೆ.